ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ, ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಸೊ ನಾನು ಇವತ್ತು ನಿಮ್ಮ ಜೊತೆ ಒಂದು ಇನ್ಫಾರ್ಮೇಟಿವ್ ಆದಂತಹ ಒಂದು ಕ್ವೆಶ್ಚನ್ ಪೇಪರನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದೇ 9th ಸ್ಟ್ಯಾಂಡರ್ಡ್ ಹಿಂದಿ ಪೇಪರ್, ಮಾಡೆಲ್ ಕ್ವೆಶ್ಚನ್ ಪೇಪರ್ ಇದು. ಸೊ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಆಗಿರ್ಬೋದು, ಅಥವಾ ಮೊದಲ 2 ಪದಗಳಿಗೆ ಸಂಬಂಧ ಇರುವಂತೆ 3ನೇ ಪದದ ಉತ್ತರವನ್ನು ಬರೆಯಿರಿ. ಸೊ ಆ ರೀತಿಯಾದಂತಹ ಪ್ರಶ್ನೆಗಳಾಗಿರ್ಬೋದು, ಒಂದು ವಾಕ್ಯದ ಪ್ರಶ್ನೆಗಳು, ಪದ್ಯ ಇರ್ಬೋದು, ಅಥವಾ ಪ್ಯಾಸೇಜ್ ಇರ್ಬೋದು. ಸೊ ಈ ರೀತಿಯಾದಂತಹ ಎಲ್ಲ ಪ್ರಶ್ನೆಗಳನ್ನು ಕೂಡ ಇದು ಒಳಗೊಂಡಿದೆ. ಆಲ್ರೆಡಿ ನಿಮಗೆ LBA ಮಾದರಿಯಲ್ಲಿನೇ ನಿಮಗೆ ಹಲವಾರು ರೀತಿಯ ಪ್ರಶ್ನೆಗಳ ಪ್ರತಿ ಪಾಠದಿಂದನೂ ಕೂಡ ಇದೇ ಪ್ಯಾಟರ್ನ್ ಆಗಿರುವಂತಹ ಕ್ವೆಶನ್ಸನ್ನು ನಿಮಗೆ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಆ ಎಲ್ಲ ಕ್ವೆಶನ್ಸಿಗೆ ನೀವು ಪ್ರಿಪೇರ್ ಆಗಿದ್ದರೆ ಇದೊಂದು ದೊಡ್ಡ ಮ್ಯಾಟ್ರ್ ಆಗೋದೇ ಇಲ್ಲ. ಸೊ ಇಲ್ಲ ಅಂತ ಹೇಳಿದ್ರು ಈ ಮಾಡೆಲ್ ಪೇಪರಿಗೆ ದಯವಿಟ್ಟು ಪ್ರಿಪೇರ್ ಆಗಿ. ಯಾಕೆ ಅಂದರೆ ನಾವು ಲ್ಯಾಂಗ್ವೇಜಲ್ಲಿ ನೋಡಿದ್ದೀವಿ, ಆಲ್ಮೋಸ್ಟ್ ಕ್ವೆಶನ್ಸನ್ನು ಇದರಿಂದ ತೆಗೆದಿದ್ರು, ಮಾಡೆಲ್ ಪೇಪರಿಂದ ನಮಗೆ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಲ್ಯಾಂಗ್ವೇಜಲ್ಲಿ ನೀವು ಫಸ್ಟು ಮಾಡೆಲ್ ಕ್ವೆಶನ್ ಪೇಪರಿಗೆ ರೆಡಿ ಆಗೋದು ಬೆಟರ್ ಅಂತ ಹೇಳಿ ನಾನು ಹೇಳ್ತೀನಿ. ಆದರೆ ಇದು ಒಂದಕ್ಕೆ ಸ್ಟಿಕ್ ಆನ್ ಆಗಬೇಡಿ. ನೀವು ಹಲವಾರು ಪೇಪರ್ಗಳನ್ನು ನೀವು ಸ್ಟಡಿ ಮಾಡಿರ್ತೀರ. ಹಾಗೆ LBA ಡಾಕ್ಯುಮೆಂಟ್ ಏನು ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ಸ್ಟಡಿ ಮಾಡಿದ್ದೀರಾ. ಈಗ ನಾನು ಕೀ ಆನ್ಸರನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಯಾವ ಒಂದು ಪ್ರಶ್ನೆಗೆ ಯಾವ ಉತ್ತರ ಬರುತ್ತೆ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಯಾವುದು ಗೊತ್ತಿರೋದಿಲ್ವೋ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆದ ಆನ್ಸರ್ ಕೂಡ ನಿಮಗೆ ಸಿಗುವಂಥದ್ದು. ಸೊ ಹೀಗೆ ಕೀ ಆನ್ಸರ್ ಅಂತ ಹೇಳಿದ್ರೆ ಎಕ್ಸಾಕ್ಟ್ ಆದ ಆನ್ಸರ್ ಅಲ್ಲಿ ಇರಬೇಕು. ಆ ಒಂದು ಆನ್ಸರ್ಗಿಂತ ನೀವು ಜಾಸ್ತಿನೂ ಬರೆದಿರ್ಬೋದು ಅಥವಾ ಕಡಿಮೆ ಕೂಡ ಬರೆದಿರ್ಬೋದು, ಬಟ್ ಆ ಆನ್ಸರ್ ಅಲ್ಲಿ ಇದೆಯಾ ಅಂತ ಹೇಳಿ ನೋಡ್ತಾರೆ. ಸೊ ಇದು ಕೀ ಆನ್ಸರ್ ಆಗಿರುತ್ತೆ. ಇದು ಮಾಡೆಲ್ ಪೇಪರ್, ಇದು ರಿಯಲ್ ನಾಳೆ ಬರುವಂಥ ಪೇಪರ್ ಅಲ್ಲ, ಇದು ಮಾಡೆಲ್ ಕ್ವೆಶನ್ ಪೇಪರ್ ಆಗಿರುತ್ತೆ. ನೀವು ನಾಳೆ ಬರೆಯುವಂಥ ಪೇಪರ್ ಇದೇ ಮಾದರಿಯಲ್ಲಿ ಇರುತ್ತೆ ಹೊರತು ಇದೇ ಕ್ವೆಶನ್ ಪೇಪರ್ ಆಗಿರೋದಿಲ್ಲ. ಇದನ್ನು ಫಸ್ಟು ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಸೊ ಇದಕ್ಕೆ ಪ್ರಿಪೇರ್ ಆದರೆ ನಾಳೆ ನೀವು ಬರೆಯೋದು ಕಷ್ಟ ಅಲ್ಲ ಅಂತ ಹೇಳಿ ಮಾಡೆಲ್ ಪೇಪರಿಗೆ ನಾವು ಯಾವಾಗಲೂ ಕೂಡ ಪ್ರಿಪೇರ್ ಆಗಬೇಕು ಅಂತ ಹೇಳಿ ಹೇಳುವಂಥದ್ದು. ಸೊ ಇದಿಷ್ಟು ಕೂಡ ಈ ಒಂದು ಕ್ವೆಶನ್ ಪೇಪರ್ ಬಗ್ಗೆ ಇರುವಂಥದ್ದು. ಇದಿಷ್ಟು ನನ್ನ ಒಂದು ಚಿಕ್ಕದಾದಂತಹ ಒಂದು ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸಬ್ರು ಏನಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಹಲವಾರು ವಿಡಿಯೋಗಳು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದ್ರೆ ನಾನು ವಿಡಿಯೋ ಪೋಸ್ಟ್ ಮಾಡಿದ ತಕ್ಷಣವೇ ಆ ವಿಡಿಯೋನ ನೀವೇ ಫಸ್ಟ್ ನೋಡ್ಬೋದು. ಸೊ ಇದೆಲ್ಲದನ್ನು ಕೂಡ ಹೇಳ್ತಾ ಈ ವಿಡಿಯೋ ಯಾರಿಗೆಲ್ಲ ತುಂಬ ಯೂಸ್ಫುಲ್ ಆಗಿರುತ್ತೆ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಯಾರಿಗೆ ಯೂಸ್ ಇದೆ ಅವ್ರ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತಲೂ ಹೇಳ್ತೇನೆ ಫ್ರೆಂಡ್ಸ್. ಸೊ ಇಷ್ಟು ಹೇಳ್ತಾ ನನ್ನ ಒಂದು ಈ ಚಿಕ್ಕದಾದಂಥ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.